ಪಕ್ಷಕ್ಕೆ ಸಿಕ್ತು ಚರಂತಿಮಠ್ ಬಲ. ಬಾಗಲಕೋಟೆ ರಾಜಕೀಯಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಚರಂತಿಮಠ್ ಬಲ ಸಿಕ್ಕಿದೆ. ಬಾಗಲಕೋಟೆಯ ರಾಜಕೀಯಕ್ಕೆ ಹೊಸದೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಚರಂತಿಮಠ್ ಕುಟುಂಬದಲ್ಲಿ ದಾಯಾದಿ ಕಲಹ. ಕಾಂಗ್ರೆಸ್ಗೆ ಜಂಪ್ ಆದ ವೀರಣ್ಣ ಚರಂತಿಮಠ್ ಬ್ರದರ್. ಕುಟುಂಬದ ರಾಜಕೀಯದಲ್ಲಿ ಕಲಹ. ಇತ್ತೀಚೆಗೆ ಕಾಂಗ್ರೆಸ್ ಸೇರಿರುವಂತಹ ಮಲ್ಲಿಕಾರ್ಜುನ್ ಚರಂತಿಮಠ್ ಕಳೆದ ಬಾರಿ ವೀರಣ್ಣಗೆ ಸೆಡ್ಡು ಹೊಡೆದು ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ರು. 10,000 ವೋಟ್ ಪಡೆದು ವೀರಣ್ಣಗೆ ಸೋಲುಣಿಸಿದಂತಹ ಬ್ರದರ್ ಈಗ ಕಾಂಗ್ರೆಸ್ ಸೇರಿರುವಂತಹ ಮಲ್ಲಿಕಾರ್ಜುನ್ ಚರಂತಿಮಠ್. ವೀರಣ್ಣ ಚರಂತಿಮಠ್ಗೆ ಭಾರಿ ತಲೆನೋವು ತಂದಿದೆ ಈ ಬೆಳವಣಿಗೆ. ಸಹೋದರರಿಬ್ಬರ ರಾಜಕೀಯ ಕಲಹ ಭಾರಿ ಬೆಳವಣಿಗೆ ಉಂಟು ಮಾಡಿರುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತು ಚರಂತಿಮಠ್ ಬಲ. ಬಾಗಲಕೋಟೆಯ ರಾಜಕೀಯಕ್ಕೆ ಹೊಸದೊಂದು ಮೆಗಾ ಟ್ವಿಸ್ಟ್ ಈಗ ಸಿಕ್ಕಿರುವಂಥದ್ದು. ಕುಟುಂಬದಲ್ಲೇ ದಾಯಾದಿ ಕಲಹ. ಪಕ್ಷದ ರೀತಿಯಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ ವೀರಣ್ಣ ಚರಂತಿಮಠ್ ಅವರ ಬ್ರದರ್. ಇತ್ತೀಚೆಗೆ ಕಾಂಗ್ರೆಸ್ ಸೇರಿದ್ರು ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು. ಕಳೆದ ಬಾರಿ ವೀರಣ್ಣಗೆ ಸೆಡ್ಡು ಹೊಡೆದು ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ರು. 10,000 ವೋಟ್ ಪಡೆದು ವೀರಣ್ಣಂಗೆ ಸೋಲು ಉಳಿಸಿದ್ರು ಅವರ ಬ್ರದರ್. ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಾಗಲಕೋಟೆಯಲ್ಲಿ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿರೋ ಅಂಥದ್ದು. ಸಹೋದರರ ರಾಜಕೀಯ ಕಲಹ ಬಾಗಲಕೋಟೆಯಲ್ಲಿ ಮೆಗಾ ಟ್ವಿಸ್ಟ್ ಉಂಟು ಮಾಡಿದೆ. ಚರಂತಿಮಠ್ ಬಲ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತಿದೆ. ಬಾಗಲಕೋಟೆಯ ರಾಜಕೀಯಕ್ಕೆ ಹೊಸದೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿರೋ ಅಂಥದ್ದು. ಚರಂತಿಮಠ್ ಕುಟುಂಬದಲ್ಲಿ ದಾಯಾದಿ ಕಲಹದಿಂದಾಗಿ ರಾಜಕೀಯ ಟ್ವಿಸ್ಟ್ಗಳು ಉಂಟಾಗಿರುವಂಥದ್ದು. ಕಾಂಗ್ರೆಸ್ಗೆ ಜಂಪ್ ಆದ್ರು ವೀರಣ್ಣ ಚರಂತಿಮಠ್ ಅವರ ಬ್ರದರು. ಇತ್ತೀಚೆಗೆ ಕಾಂಗ್ರೆಸ್ ಸೇರಿರುವಂತಹ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ಕಳೆದ ಬಾರಿ ವೀರಣ್ಣಂಗೆ ಸೆಡ್ಡು ಹೊಡೆದು ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ರು. 10,000 ವೋಟ್ ಪಡೆದು ವೀರಣ್ಣಗೆ ಸೋಲಿಸಿದ್ರು ಮಲ್ಲಿಕಾರ್ಜುನ್ ಚರಂತಿಮಠ್. ಈಗ ಕಾಂಗ್ರೆಸ್ ಸೇರಿದ್ದಾರೆ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು. ಎರಡ್ 2023 ಬಾಗಲಕೋಟೆಯ ಫಲಿತಾಂಶವನ್ನ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಿದ್ದೇವೆ. HY ಮೇಟಿ ಕಾಂಗ್ರೆಸ್ನಿಂದ ಎಷ್ಟು ಮತ ಪಡೆದಿದ್ರು ಅನ್ನೋದನ್ನ ಸ್ಕ್ರೀನ್ ಮೇಲಿದೆ. ಇನ್ನು ವೀರಣ್ಣ ಚರಂತಿಮಠ್ ಇರಬಹುದು, ಮಲ್ಲಿಕಾರ್ಜುನ್ ಚರಂತಿಮಠ್ ಇರಬಹುದು. ಇಲ್ಲಿ 2023 ಬಾಗಲಕೋಟೆಯ ಫಲಿತಾಂಶ ಈ ರೀತಿ. HY ಮೇಟಿ ಅವರು 79,336 ಮತಗಳನ್ನ ಆ ಟೈಮ್ ಪಡೆದಿದ್ರು. ಇನ್ನು ವೀರಣ್ಣ ಚರಂತಿಮಠ್ ಅವರು 73,458 ಮತಗಳನ್ನ ಪಡೆದಿದ್ರೆ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು 10,000 ಚಿಲ್ಲರೆ ಮತಗಳನ್ನ ಪಡೆದಿರುವಂಥದ್ದು. ಇದೀಗ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ಕಾಂಗ್ರೆಸ್ನ ಬೆಂಬಲಿಸ್ತಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಚರಂತಿಮಠ್ ಕುಟುಂಬದಿಂದ ಬೆಂಬಲ ಸಿಕ್ಕಿರೋ ಅಂಥದ್ದು. ಬಾಗಲಕೋಟೆಯಲ್ಲಿ ಒಂದು ಹೊಸದೊಂದು ಮೆಗಾ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಹೊಸ ರಾಜಕೀಯ ಬೆಳವಣಿಗೆ ಏನೆಲ್ಲ ನಿರೀಕ್ಷೆಯನ್ನು ಉಂಟು ಮಾಡುತ್ತೆ ನೋಡಬೇಕಾಗಿದೆ. ಚರಂತಿಮಠ್ ಕುಟುಂಬದಲ್ಲಿ ದಾಯಾದಿ ಕಲಹ ಕಾರಣದಿಂದ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ ಅನ್ನೋವಂಥದ್ದು. ಇತ್ತೀಚೆಗೆ ಕಾಂಗ್ರೆಸ್ ಸೇರಿರುವಂತಹ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ಕಳೆದ ಬಾರಿಯೂ ಕೂಡ ವೀರಣ್ಣಗೆ ಸೆಡ್ಡು ಹೊಡೆದಿದ್ರು. ಅವರ ಸಹೋದರರಿಗೆ ಸೆಡ್ಡು ಹೊಡೆದು ಪಕ್ಷೇತರರಾಗಿ ಸ್ಪರ್ಧಿಸಿದ್ರು ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು. 10,116 ಮತಗಳನ್ನ ಆ ಬಾರಿ ಪಡೆದಿದ್ರು 2023 ಬಾಗಲಕೋಟೆಯ ಚುನಾವಣೆಯಲ್ಲಿ. ಇನ್ನು HY ಮೇಟಿ ಕಾಂಗ್ರೆಸ್ನಿಂದ ಇತ್ತು. ಆ ಟೈಮಲ್ಲಿ 79,336 ಮತಗಳನ್ನು ಪಡೆದಿದ್ರು. ಇನ್ನು ವೀರಣ್ಣ ಚರಂತಿಮಠ್ ಅವರು ಬಿಜೆಪಿಯಿಂದ ಸ್ಪರ್ಧಿಸಿ 73,458 ಮತಗಳನ್ನು ಪಡೆದಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಅವರು. ಆನಂದ್, ಬಾಗಲಕೋಟೆಯಲ್ಲಿ ರಾಜಕೀಯವಾಗಿ ದಾಯಾದಿಗಳ ಕಲಹ ಒಂದು ಮೆಗಾ ಟ್ವಿಸ್ಟ್ ಅನ್ನು ಉಂಟು ಮಾಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಂಜುರ, ಏನು ಅಂದ್ರೆ ಈಗ ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂತೆ ಏನು ಉಪಚುನಾವಣೆ ಆಗ್ತಾ ಇದೆ, ಆ ಉಪಚುನಾವಣೆಯಲ್ಲಿ ಇದು ಒಂದು ರಾಜಕೀಯ ಚರ್ಚೆಗಳು ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ಬಾರಿ ಏನು ಒಂದು ಚುನಾವಣೆ ಇತ್ತು, ವಿಧಾನಸಭೆ ಚುನಾವಣೆ ಇತ್ತು. ಆ ವಿಧಾನಸಭೆ ಚುನಾವಣೆಯಲ್ಲಿ ಚರಂತಿಮಠ ಕುಟುಂಬದವರು ಅಂದ್ರೆ ಸಹೋದರರೇ ಒಂದು ಪ್ರತಿಸ್ಪರ್ಧಿಯಾಗಿ ಒಂದು ಸ್ಪರ್ಧೆ ಮಾಡಿದ್ರು. ಅಂದ್ರೆ ಈಗ ವೀರಣ್ಣ ಚರಂತಿಮಠ ಅವರು ಮಾಜಿ ಶಾಸಕರಿದ್ದಾರೆ, ಅವರು ಬಿಜೆಪಿಯಿಂದ ಒಂದು ಸ್ಪರ್ಧೆ ಮಾಡಿದ್ರು. ಅದ್ರ ಮಧ್ಯೆ ಏನು ಅದು ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಇದ್ದಾರೆ, ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಸ್ಪರ್ಧೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಸುಮಾರು 10,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ದರು. ಆ 10,000 ಅಧಿಕ ಮತಗಳು ಪಡೆದುಕೊಂಡಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಿತ್ತು. ಹೀಗಾಗಿ ಈಗ ಸಹೋದರಾಗಿರುವಂತಹ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು ಸೋಲು ಕಂಡಿದ್ರು. ಈಗ ಅವರು ಏನು ಅವರವರು ದಾಯಾದ ಕಲಹ ಹಿನ್ನೆಲೆಯಲ್ಲಿ ಅವರು ಬಿಜೆಪಿ ಪಕ್ಷವನ್ನು ಬಿಟ್ಟು ಏನೋ ಕಾಂಗ್ರೆಸ್ ಪಕ್ಷಕ್ಕೆ
ಸೇರ್ಪಡೆಗೊಂಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಕಾರಣ ಕಳೆದ ದಿನ ಏನು ಬೆಂಗಳೂರಿನಲ್ಲಿ ಬಿಜೆಪಿ ಪಕ್ಷದಲ್ಲಿ ಒಂದು ಕೋರ್ ಕಮಿಟಿ ಸಭೆ ಆಯ್ತು. ಆ ಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಏನಂದ್ರೆ ಯಾರು ಬಿಜೆಪಿ ಪಕ್ಷ ಬಿಟ್ಟು ಹೋಗಿದ್ದಾರೆ ಅವರು ಮರಳಿ ಗೌರವ ವಾಪಸ್ಸಿಗೆ ತರುವಂತ ಕೆಲಸ ಆಗ್ತಾ ಇದೆ. ಈ ನೆಲೆಯಲ್ಲಿ ಏನು ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಿದ್ದಾರೆ ಮುರುಗೇಶ್ ನಿರಾಣಿ, ಅವರು ಸಹ ಬಹಿರಂಗವಾಗಿ ಕರೆ ಕೊಟ್ಟಿದ್ದಾರೆ. ಯಾರ್ಯಾರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಮತ್ತೆ ವಾಪಸ್ ಮರಳಿ ಬರಬೇಕು, ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಚರ್ಚೆ ಮಾಡಿ ಅವರನ್ನು ನಾವು ಪಕ್ಷಕ್ಕೆ ಮತ್ತೆ ಮರಳಿ ಸೇರ್ಪಡೆಗೊಳ್ಳುತ್ತೀವಿ ಅಂತ ಬಹಿರಂಗವಾಗಿ ಒಂದು ಹೇಳಿಕೆ ನೀಡಿದ್ದಾರೆ. ಈ ನೆಲೆಯಲ್ಲಿ ಈಗ ಮತ್ತೆ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರ್ತಾರೋ ಅಥವಾ ಏನು ಬಿಜೆಪಿಯಲ್ಲೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿದು ಬಿಜೆಪಿ ವಿರುದ್ಧ ತೊಡೆ ತಟ್ಟುತ್ತಾರೋ ಎಂಬುದು ಮತ್ತೆ ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಪಕ್ಷದ ಎಲ್ಲ ಕಡೆನೂ ಒಂದು ರಣತಂತ್ರ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯಲ್ಲಿ ಏನ್ ಕಾರ್ಯಕರ್ತರನ್ನು ಮತ್ತು ಮುಖಂಡರ ಚರ್ಚೆ ಮಾಡಿದ ಜೊತೆಗೆ ಬಿಜೆಪಿಯಲ್ಲಿ ಮಾಜಿ ಶಾಸಕ ಚರಂತಿ ಮತ್ತು ವಿಧಾನ ಪರಿಷತ್ತಿನ ಸದಸ್ಯ ಆಗಿರುವಂತಹ PS ಪೂಜಾರ್ ಅವ್ರ ನಡುವೆ ಕಳ್ಳ ಇತ್ತು, ಅದನ್ನು ಬಗೆಹರಿಸಬೇಕು ಮತ್ತೆ ಈ ತರ ಇವರನ್ನು ಕರೆಸಬೇಕು ಎಂಬುದರ ಬಗ್ಗೆ ಎಲ್ಲಾನು ಒಂದು ರಾಜ್ಯ ಒಂದು ಮುಖಂಡರಿಗೆ ಮತ್ತು ವಿಜಯೇಂದ್ರ ಅವರಿಗೆ ಅದೊಂದು ತಲೆ ವಿಷಯ ಆಗಿದೆ. ಈ ಮೇಲೆ ಈಗ ಮಾಜಿ ಒಂದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಈಗ ಬಾಗಲಕೋಟೆಗೆ ಪ್ರವಾಸ ಕೈಗೊಂಡಿದ್ದಾರೆ. ಅವರು ಎಲ್ಲ ಬಗ್ಗೆ ಚರ್ಚೆ ನಡೆದು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.